ನವರಾತ್ರಿ ಪರ್ವಕಾಲದಲ್ಲಿ ದೇವಿಯ ಆರಾಧನೆ ಅತ್ಯಂತ ವಿಶೇಷ. ದೇವಿಗೆ ಪ್ರಿಯವಾದ ಬಣ್ಣ ಹಾಗೂ ಅಲಂಕಾರಗಳೊಂದಿಗೆ ಹಲವು ರೂಪಗಳಲ್ಲಿ ದುರ್ಗೆಯ ಪ್ರಿಯವಾದ ವಿವಿಧ ಖಾದ್ಯಗಳನ್ನು ಅರ್ಪಿಸಿ ದೇವಿಯನ್ನು ಪೂಜಿಸುವುದು ಅತ್ಯಂತ ವೈಶಿಷ್ಟ್ಯತೆ. ನವದುರ್ಗೆಯನ್ನ ಆರಾಧಿಸಲ್ಪಡುವ ವಿವಿಧ ರೂಪಗಳಲ್ಲಿ ಅಂದರೆ 2ನೇ ದಿನದಂದು ಬ್ರಹ್ಮಚಾರಿಣಿ ಕಿತ್ತಲೆ ಬಣ್ಣದಲ್ಲಿ ಆರಾಧಿಸುವುದು ವಿಶೇಷ. ಈ ಹೆಸರು ಸೃಷ್ಟಿಕರ್ತ ಬ್ರಹ್ಮನಿಂದ ಬಂದಿರುವುದು ಎಂಬುದು ನಂಬಿಕೆ. ಸಾಕ್ಷಾತ್ ಪಾರ್ವತೀ ದೇವಿಯ ರೂಪದಲ್ಲಿರುವ ಬ್ರಹ್ಮಚಾರಿಣಿ ದೇವಿಯನ್ನ ಪ್ರಾರ್ಥಿಸುವುದರಿಂದ ಸಕಲವೂ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ. ನವರಾತ್ರಿಯ ಪರ್ವಕಾಲದಲ್ಲಿ ನಾವಿಂದು ವಿಶೇಷವಾಗಿ ಶೃಂಗೇರಿಯ ಶಾರದಾಂಬೆ ದೇವಿಯನ್ನ ದರ್ಶನವನ್ನ ಮಾಡೋಣ. ಹಲವು ಜಗತ್ತುಗಳ ಒಂದು ರಾಜ್ಯ ಎಂದೇ ಪ್ರಸಿದ್ಧಿ ಹೊಂದಿರುವ ಕರುನಾಡು ದೇವಾಲಯಗಳ ತವರೂರು ಎಂದರೆ ತಪ್ಪಾಗಲಾರದು. ಹಲವು ವಿಸ್ಮಯಗಳು, ಪುರಾಣ ಪ್ರಸಿದ್ಧವಾದ ಶ್ರೀಕ್ಷೇತ್ರಗಳನ್ನು ಹೊಂದಿರುವ ಭಾಗ್ಯ ನಮ್ಮದು. ಈ ನಿಟ್ಟಿನಲ್ಲಿ ಶ್ರೀ ಆದಿಶಂಕರಾಚಾರ್ಯರು ನಡೆದಾಡಿದ ಪುಣ್ಯಭೂಮಿ, ಪ್ರಕೃತಿ ವಿಸ್ಮಯಕ್ಕೆ ಸಾಕ್ಷಿಯಾದ ದಿವ್ಯಕ್ಷೇತ್ರ, ಅವಿಚ್ಛಿನ್ನ ಗುರುಪರಂಪರೆಯನ್ನು ಹೊಂದಿರುವ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಶ್ರೀ ಶೃಂಗೇರಿ ಶಾರದಾಂಬೆಯ ದೇವಿಯ ದರ್ಶನವನ್ನು ನಾವೀಗ ಮಾಡಿ ಬರೋಣ. ರಮ್ಯ ರಮಣೀಯವಾದ ಪ್ರಕೃತಿ ಸೊಬಗಿನ ನಡುವೆ ತುಂಗಭದ್ರಾ ನದಿ ತಟದಲ್ಲಿದೆ ಪುಣ್ಯಕ್ಷೇತ್ರ ಶ್ರೀ ಶೃಂಗೇರಿ ಶಾರದಾಂಬೆಯ ಸನ್ನಿಧಿ. ಸನಾತನ ಧರ್ಮೋದ್ಧಾರಕರಾದ ಶ್ರೀ ಆದಿಶಂಕರಾಚಾರ್ಯರು ಸ್ಥಾಪಿಸಿದ 4 ಆಮ್ನಾಯ ಕ್ಷೇತ್ರಗಳಲ್ಲಿ ಪೂರ್ವದಲ್ಲಿ ಶ್ರೀ ಗೋವರ್ಧನ ಪೀಠ, ಒರಿಸ್ಸಾದ ಪುರಿಯಲ್ಲಿದ್ದು ಋಗ್ವೇದವನ್ನು ನೀಡಿದ್ದಾರೆ ಎಂಬುದಾಗಿ, ಪಶ್ಚಿಮದಲ್ಲಿ ಶ್ರೀ ಗುಜರಾತ್ನ ದ್ವಾರಕಾ ಪೀಠಕ್ಕೆ ಸಾಮವೇದವನ್ನು ನೀಡಿದ್ದಾರೆ, ಉತ್ತರದಲ್ಲಿ ಶ್ರೀ ಜ್ಯೋತಿರ್ಮಠ ಉತ್ತರಾಖಂಡದಲ್ಲಿ ಅಥರ್ವ ವೇದವನ್ನು ಹಾಗೂ ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾ ಪೀಠವನ್ನು ಸ್ಥಾಪಿಸಿ ಯಜುರ್ವೇದವನ್ನು ನೀಡಿದ್ದಾರೆ ಎಂಬುದಾಗಿದೆ. ಆದಿಶಂಕರಾಚಾರ್ಯರು ತಮ್ಮ ಶಿಷ್ಯ ವೃಂದದೊಡನೆ ಲೋಕ ಕಲ್ಯಾಣಾರ್ಥವಾಗಿ ಸಂಚರಿಸುವಾಗ ವಿಶೇಷವಾಗಿ ಗರ್ಭಿಣಿ ಕಪ್ಪೆ, ಶತ್ರುವಾದ ಹಾವು ನೆರಳನ್ನು ನೀಡಿ ಸಲಹಿದ ಅದ್ಭುತ ಅನ್ಯೋನ್ಯತೆ ಆದಿಶಂಕರಾಚಾರ್ಯರನ್ನು ಮೂಕವಿಸ್ಮಿತರನ್ನಾಗಿಸುವಂತೆ ಮಾಡಿತು. ಈ ಪುಣ್ಯಭೂಮಿ ಅತ್ಯಂತ ಪ್ರಶಸ್ತವಾದದ್ದು ಎಂಬುದರ ಅರ್ಥವಾಗಿ ಶ್ರೀ ಶಾರದಾಂಬೆ ಸನ್ನಿಧಿಯನ್ನ ಸ್ಥಾಪಿಸಿದ್ದಾಗಿ ಐತಿಹ್ಯವನ್ನ ಶ್ರೀ ಕ್ಷೇತ್ರ ಹೊಂದಿದೆ. ದೇವಾಲಯದ ಪ್ರಾಕಾರದಲ್ಲಿ ಭವ್ಯ ಮಂಟಪಗಳೊಂದಿಗೆ ವಿಶಾಲವಾದ ಆವರಣವಿದ್ದು, ದೇಗುಲ ಸಮೀಪಿಸುತ್ತಿದ್ದಂತೆ ಆಲಯದ ಮುಖ್ಯ ದ್ವಾರದಿಂದ ಕಂಗೊಳಿಸುವ ಶ್ರೀ ಶಾರದಾಂಬೆ 4 ಹಸ್ತಗಳುಳ್ಳ ತಾಯಿ ಸಿಂಹಾಸನದ ಮೇಲೆ ಆಸೀನಳಾಗಿದ್ದು, ಕರಗಳಲ್ಲಿ ಅಮೃತ ಕಳಶ, ಪುಸ್ತಕ ಹಾಗೂ ಅಕ್ಷರ ಬೀಜವನ್ನು ತೋರ್ಪಡಿಸುವ ಜಪಮಾಲೆ, ಚಿನ್ಮುದ್ರೆಯೊಂದಿಗೆ ವಿದ್ಯೆದಾಯಿಯಾಗಿ ದೇವಿ ದರ್ಶನ ನೀಡುತ್ತಿರುವುದು ವಿಶೇಷ. ಶೃಂಗೇರಿ ಸನ್ನಿಧಾನದಲ್ಲಿ ಕಾವಲುಗಾರರಾಗಿ ಪೂರ್ವದಲ್ಲಿ ಕಾಲಭೈರವೇಶ್ವರ, ಪಶ್ಚಿಮದಲ್ಲಿ ಹನುಮಂತ, ಉತ್ತರದಲ್ಲಿ ಕಾಳಿದೇವಿ, ದಕ್ಷಿಣದಲ್ಲಿ ದುರ್ಗಾದೇವಿಯು ನೆಲೆಸಿದ್ದಾರೆ. ಇನ್ನು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ತೋರಣ ಗಣಪತಿ, ಶಕ್ತಿ ಗಣಪತಿ, ಶ್ರೀ ಕೋದಂಡರಾಮಸ್ವಾಮಿ, ಶ್ರೀ ಮಲಹಾನಿಕರೇಶ್ವರ ಆಲಯಗಳನ್ನು ಸಹ
ನಾವು ದರ್ಶಿಸಬಹುದಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರು ದಸರಾ ವೈಭವ ಒಂದೆಡೆಯಾದರೆ, ಶೃಂಗೇರಿ ಶಾರದಾಂಬೆ ಸನ್ನಿಧಿಯಲ್ಲಿ ಗುರುಪರಂಪರೆಯೊಂದಿಗೆ ಆಚರಣೆಯಲ್ಲಿರುವ ನವರಾತ್ರಿ ವೈಶಿಷ್ಟ್ಯಮಯ ಆಚರಣೆ ತನ್ನದೇ ಆದ ಐತಿಹ್ಯವನ್ನು ಹೊಂದಿದೆ. ನವರಾತ್ರಿಯ ಪರ್ವಕಾಲದಲ್ಲಿ ವೈವಿಧ್ಯಮಯ ಧಾರ್ಮಿಕ ಕೈಂಕರ್ಯಗಳೊಂದಿಗೆ ಶ್ರೀಮಠದಲ್ಲಿ ನವರಾತ್ರಿ ಉತ್ಸವ ಹಾಗೂ ದರ್ಬಾರ್ ಆಚರಣೆ ಇಂದಿಗೂ ಅತ್ಯಂತ ವೈಭವಪೂರಿತವಾಗಿ ಆಚರಿಸುವುದು ವಿಶೇಷ. ಜಗದ್ಗುರುಗಳು ಶ್ರೀಮಠದ ಸಂಪ್ರದಾಯದಂತೆ ಕಿರೀಟ ಮತ್ತು ಆಭರಣಗಳನ್ನು ಧರಿಸಿ ರತ್ನ ಖಚಿತ ಸಿಂಹಾಸನದಲ್ಲಿ ಆಸೀನಗೊಳಿಸಿರುವ ಶಾರದಾಂಬೆ ಮೂರ್ತಿಯನ್ನು ಚಿನ್ನದ ರಥದಲ್ಲಿ ದೇವಾಲಯದ ಪ್ರಾಂಗಣದಲ್ಲಿ ವೇದ ಘೋಷ ಮತ್ತು ಛತ್ರ ಚಾಮರಗಳೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ರಥೋತ್ಸವವನ್ನು ನಡೆಸಲಾಗುತ್ತದೆ. ಶರನ್ನವರಾತ್ರಿಯ ಸಂದರ್ಭದಲ್ಲಿ ಶೃಂಗೇರಿಯಲ್ಲಿ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಬಹಳ ಅದ್ಧೂರಿಯಾಗಿ ಇಂದಿಗೂ ಆಚರಿಸಲಾಗುತ್ತದೆ. ನವರಾತ್ರಿ ಪರ್ವಕಾಲದಲ್ಲಿ ತಾಯಿ ಶಾರದಾಂಬೆಗೆ ಅಮೂಲ್ಯವಾದ ರತ್ನ ವಜ್ರ ವೈಢೂರ್ಯಗಳ ಖಚಿತ ಸುಂದರ ಆಭರಣಗಳಿಂದ ಅಲಂಕರಿಸುವುದನ್ನು ಕಣ್ತುಂಬಿಕೊಳ್ಳುವುದೇ ಮನಮೋಹಕ.